ಕಡೆಗೆ ಅನೇಕರು ಬಂದು, ಸ್ವಾಮಿಗಳೇ ನನಗೆ ಸಂತಾನ ಆಗಬೇಕು, ಸ್ವಾಮಿಗಳೇ ನನಗೆ ಧನ ಬೇಕು, ಸ್ವಾಮಿಗಳೇ ನಮಗೆ ಆರೋಗ್ಯ ಬೇಕು, ಯಾರೇನೇನು ಕೇಳಿದ್ರು ಅದನ್ನೆಲ್ಲ ಕೊಡೋಕ್ಕೆ ಶಕ್ತಿ ಬಂದ್ಬಿಡುತ್ತೆ ಅವನಿಗೆ, ಈ ಬ್ರಾಹ್ಮಣನಿಗೆ. ಇವನಿಗೆ ಆಶ್ಚರ್ಯ, ನಾನೇ ಹಣಕ್ಕೋಸ್ಕರ ತಪಸ್ಸು ಮಾಡ್ತಿದ್ದೆ, ಈಗ ನಾನೇ ಕೇಳಿದವ್ರಿಗೆಲ್ಲ ಹಣ ಕೊಡ್ತಾ ಇದ್ದೀನಲ್ಲ, ಆ ಸಿದ್ಧಿ ಅವನಿಗೆ ಬಂದ್ಬಿಡುತ್ತೆ. ಆಗ ಕುಂಡದಾರನ ನೆನೆಸ್ಕೋತಾನೆ, ಪಾಪ ಅವನನ್ನು ಬೈದುಬಿಟ್ಟೆ, ನಾನು ಬರೀ ಹಣಕ್ಕೋಸ್ಕರ ನನಗೆ ಇಷ್ಟು ಹಣ ಕೊಡಿಸಿದ್ದು ಸಾಕು ಅಂತಿದ್ದೆ, ಅವನು ಹಣ ಅಲ್ಲ, ಹಣ ಕೊಡೋ ಶಕ್ತಿನೇ ನಿನಗೆ ಬರುತ್ತೆ, ಆರಿಸಿ ಸಿದ್ಧಿ ಬರೋ ಹಾಗೆ ಮಾಡ್ದ ಅಂಥೇಳಿ ಆ ಕುಂಡದಾರನ ನೆನೆಸ್ಕೊಳ್ತಾನೆ. ಆ ಕುಂಡದಾರ ಕಾಣಿಸ್ಕೊಳ್ತಾನೆ, ಮಹಾಭಾರತದ ಕಥೆ ಇದು. ಆಗ ಕುಂಡದಾರ ಹೇಳ್ತಾನೆ, ನೀವು ಯಾರೋ ಒಬ್ಬ ಚಕ್ರವರ್ತಿ, ಮಂತ್ರಿ ಹೆಸರು, ದಳಬಾಯಿ ಹೆಸರು, ಇವರೆಲ್ಲ ಹೇಳಿದ್ರಲ್ಲ, ಅವರೆಲ್ಲ ಏನೇನಾಗಿದ್ದಾರೆ ನೋಡಿ ಅಲ್ಲಿ ನರಕದಲ್ಲಿ ಅಂತ ತೋರಿಸ್ತಾನೆ ದೂರದೃಷ್ಟಿಯಲ್ಲಿ. ಈ ಬ್ರಾಹ್ಮಣ ನೋಡ್ತಾನೆ, ಇವನು ಯಾರ್ಯಾರನ್ನ ಮಾಡಲಾಗಿ ತೋರಿಸಿದ್ನೋ, ಅವ್ನು ನೋಡಿ ಎಷ್ಟೊಂದು ಚೆನ್ನಾಗಿ ಹಣ ಇದೆ, ಎಷ್ಟು ಖುಷಿಯಾಗಿದ್ದಾನೆ, ಇವನು ನೋಡು ಹಣ ಇದೆ ಎಷ್ಟು ಚೆನ್ನಾಗಿ ಆನಂದವಾಗಿದ್ದಾನೆ, ಇವನು ನೋಡು ಜಮ್ಮಂತ ಕಾರಲ್ಲಿ ಓಡಾಡ್ಕೊಂಡಿದ್ದಾನೆ, ನೀವು ಹೇಳ್ತಾ ಇದೆಯಲ್ಲ ಅವ್ರ ಸ್ಥಿತಿ ಏನಾಗಿದೆ ನೋಡಿ ಅಂತ. ಎಲ್ಲ ನರಕದಲ್ಲಿ ನರಳ್ತಾ ಇರ್ತಾರೆ, ಬಿಡಾದ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಈ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗ್ಬಿಡ್ತದೆ, ಏನಿದು ಅವರೆಲ್ಲ ನರಕದಲ್ಲಿ ಅನುಭವಿಸ್ತಾ ಇದ್ದಾರೆ. ಇಷ್ಟೇ, ಬರೀ ಹಣ ಸಿಕ್ಕಿದ್ರೆ, ಸಂಸ್ಕಾರ ಇಲ್ಲದೆ ಆದರೆ ಅನಾಚಾರಿಗಳಾಗ್ತಾರೆ, ಕೃಪಣರಾಗ್ತಾರೆ, ಯಾರಿಗೂ ಒಂದು ಬಿಡುಗಾಸು ಕೊಡಲ್ಲ. ಇವರೆಲ್ಲ ಪಾಪಗಳು ಇವ್ರ ಹತ್ರನೇ ಇರುತ್ತೆ, ಅನಾಚಾರಿಗಳಾಗ್ತಾರೆ. ನಮ್ಮ ಹುಡುಗರು ಮಾಡ್ತಾ ಇಲ್ಲ ಇವಾಗ, ಚೆನ್ನಾಗಿ ಹಣ ಇರೋದು ಯಾಕೆ ಗೊತ್ತೇನೋ, ಎಂಜಾಯ್ ಮಾಡೋಕ್ಕೆ, ದೇವ್ರ ಹಣ ಕೊಟ್ಟಿರೋದೇ ಎಂಜಾಯ್ ಮಾಡೋಕ್ಕೆ ಅಂತ ಭಾವನೆ ಇಲ್ವಾ ಇವಾಗ ಹುಡುಗರಿಗೆ? ನಮ್ಮ ಹುಡುಗರಿಂದ ಇಲ್ಲಿರೋ ಹುಡುಗರಿಗೆಲ್ಲ, ನಿಮ್ಮ ಹುಡುಗರೆಲ್ಲ ಒಳ್ಳೆಯವರು ನಂಗೆ ಗೊತ್ತು, ನಮ್ಮ ಕಡೆ ನಾ ಹೇಳ್ತಾ ಇರೋದು ಇಲ್ವಾ? ನಿಮ್ಮ ಕಾಲದಲ್ಲಿ ನೀವು ಸುಖ ಪಡಲಿಲ್ಲ, ನಾವು ಸುಖ ಪಡ್ತೀವಿ, ಸುಮ್ಮನೆ ಇರಿ ಅಂತಾರೆ ಮಕ್ಕಳಿವಾಗ ಅಲ್ವಾ? ನಿಮ್ಮ ಕಾಲದಲ್ಲಿ ಇರಲಿಲ್ಲ, ನಾವು ಸುಖ ಪಡ್ತೀವಿ, ನಿಮ್ಗೆ ಯಾಕೆ ಯೋಚನೆ, ನಿಮ್ಮ ಪಡೆದು ಬೇಕಾದ್ರೆ ಆಶ್ರಮದಲ್ಲೇ ಇರಿ, ಯಾರು ಬೇಡ ಅಂತಾರೆ, ನಮ್ಮನ್ನು ಕರಿಬೇಡಿ, ನಮ್ಗೆ ಹೇಳಬೇಡಿ. ಇಲ್ವಾ ಆ ಥರದವರು? ದುರ್ಯೋಧನನಿಗೆ ಗಾಂಧಾರಿ ಹೇಳ್ತಾಳೆ, ಏನೋ ತುಂಬಿದ ಸಭೆಯಲ್ಲಿ ಎಲ್ಲ ಪುರುಷರು ಇರುವಾಗ ನಿನ್ನ ತಮ್ಮ ದುಶ್ಯಾಸನಿಗೆ ಹೇಳಿದೆಯಂತೆ, ದ್ರೌಪದಿಯ ಸೀರೆ ಕಳಚು ಅಂತ ಹೇಳ್ಬೋದನೋ? ನಿನ್ನ ತಾಯಿ ಸಮಾನ ಅಲ್ವಾ ಅವಳು, ಕುಲವಧು ಅವಳು. ತುಂಬಿದ ಸಭೆಯಲ್ಲಿ ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ನಿನ್ನ ತಂದೆ ರಾಜನ ಕೂತಿದ್ದಾರೆ, ಆ ಸಭೆಯಲ್ಲಿ ಸೀರೆ ಕಳಚು ಅಂತ ಹೇಳಿದೆಯಂತಲೋ, ಇದು ಅಧರ್ಮ ಅಂತ ಗೊತ್ತಿಲ್ವೇನೋ? ಧರ್ಮ ಏನೋ ಅದು? ಆಗ ದುರ್ಯೋಧನ ಹೇಳ್ತಾನಮ್ಮ, ನೀನೇನು ನಂಗೆ ಧರ್ಮ ಹೇಳ್ಕೊಡ್ಬೇಡ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ನಂಗೆ ಧರ್ಮ ಏನು ಅಂತ ಗೊತ್ತಿದೆ, ನಂಗೆ ಅದ್ರಲ್ಲಿ ಇಷ್ಟ ಇಲ್ಲ. ಧರ್ಮ ಏನು ನಂಗೆ ಗೊತ್ತಿದೆ, ನಂಗೆ ಅದ್ರಲ್ಲಿ ಇಷ್ಟ ಇಲ್ಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ನಂಗೆ ಅಧರ್ಮ ಯಾವುದು ಅನ್ನೋದು ಗೊತ್ತಿದೆ, ನಂಗೆ ಅದೇ ಇಷ್ಟ. ನಂಗೆ ಅಧರ್ಮ ಯಾವುದು ಗೊತ್ತಿದೆ, ನಂಗೆ ಅದೇ ಇಷ್ಟ, ನೀನೇ ನಂಗೆ ಹೇಳಬೇಡ. ದುರ್ಯೋಧನ ಹೇಳಿದ ಮಾತು ಮಹಾಭಾರತದಲ್ಲಿ ಉಲ್ಲೇಖ ಮಾಡಿದ್ದಾರೆ ಭಗವಾನ್ ವೇದವ್ಯಾಸರು. ಇವಾಗಂಥ ಹುಡುಗರಿಲ್ವಾ? ಹಾಂ, ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಗೊತ್ತು, ನಾನು ಮಾಡಲ್ಲ. ಅನಂತಸ್ವಾಮಿ ಆಶ್ರಮಕ್ಕೆ ಹೋದರೆ ಪುಣ್ಯ ಬರುತ್ತೆ ಅಂತ ಗೊತ್ತು, ನಾನು ಹೋಗಲ್ಲ. ಮನೆ ದೇವ್ರ ಹತ್ರಕ್ಕೆ ಹೋದರೆ ಪುಣ್ಯ ಬರುತ್ತೆ ಅಂತ ಗೊತ್ತು, ಹೋಗಬೇಕಾದ ಕರ್ತವ್ಯ, ನಾನು ಹೋಗಲ್ಲ. ಅದು ತಿನ್ನಬಾರ್ದು ಅಂತ ಗೊತ್ತು, ಅದೇ ತಿಂತೀನಿ. ಅದು ಕುಡಿಬಾರ್ದು ಅಂತ ಗೊತ್ತು, ಅದೇ ಕುಡಿತೀನಿ. ನಿಮ್ಮ ಕಡೆ ಇಲ್ಲ, ನಿಮ್ಗೆ ಅದರ ಪರಿಚಯ ಇಲ್ಲ, ನಮ್ಮ ಕಡೆ ಇದ್ದಾರೆ. ನಿಮ್ಮ ಕಡೆ ಎಲ್ಲ ಒಳ್ಳೆಯವರು ಗೊತ್ತು ನನಗೆ, ಇಲ್ವ ಅಂಥವರು? ಯಾಕೆ ಹೀಗಾಯಿತು ಜಗತ್ತು? ಸ್ವಾರ್ಥಿಗಳು, ಸಂಸ್ಕಾರ ಇಲ್ಲ, ಸಂಸ್ಕಾರ ಇಲ್ಲ. ಮನೆಗಳೆಲ್ಲ ಹೀಗೇ, ತಾಯಿ ಬುದ್ಧವಾದ ಹೇಳೋಗಿಲ್ಲ, ತಂದೆ ಬುದ್ಧವಾದ ಹೇಳೋಗಿಲ್ಲ. ಕೆಲವರು ಹೇಳ್ತಾರೆ, ಆಚಾರ್ಯ ಇರೋದೊಬ್ಬ ಮಗ, ನೀವೇ ಮನೆಯಿಂದ ಆಚೆ ಹೋಗಿದ್ರೆ ಎಲ್ಲಿ ಹೋಗಲಿ ಆಚಾರ್ಯ, ನಾನು ಯಾರು ಸಾಕ್ತಾರೆ ನಮ್ಮನ್ನು? ಅವನೇನಾದರೂ ಮಾಡ್ಕೊಳ್ಳಿ, ಸುಮ್ಮನೆ ಇದ್ಬಿಟ್ಟಿದ್ದೀವಿ ಒಟ್ಟೆ, ಭಗವಂತ ನೀನೇ ರಕ್ಷಣೆ ಮಾಡಬೇಕು ಅಂತ. ಯಾಕೆ? ಹೊರಗಿನ ಸವಾಸ. ಎಷ್ಟು ಜನ ಬರ್ತಾರೆ ಆಶ್ರಮಕ್ಕೆ, ಎಷ್ಟು ಜನ ಗುರುಗಳ ಅನುಗ್ರಹ ಆಗುತ್ತೆ, ಗುರುಗಳ ದೃಷ್ಟಿ ಎಷ್ಟು ಜನದ ಮೇಲೆ ಬೀಳುತ್ತೆ. ಏನೋ ನಾವೆಲ್ಲ ಪುಣ್ಯವಂತರು, ನಮಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಅಷ್ಟೇ ಗುರುಗಳು. ಬಹಳ ಕಠಿಣ ಇದು ಸಂಸ್ಕಾರ ಅನ್ನೋದಿದೆಯಲ್ಲ, ಬಹಳ ಕಠಿಣ. ವೇದವ್ಯಾಸರು ದಪ್ಪ ಅಕ್ಷರದಲ್ಲಿ ಬರೆದಿದ್ದಾರೆ ದುರ್ಯೋಧನ ಹೇಳಿದ್ದು, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಈ ಥರ ಮಕ್ಕಳು, ಅದಕ್ಕೆ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡದೆ ಹೋದರೆ ನಾವು ಬರೀ ಇಂಗ್ಲೀಷ್ ಕಲಿಸೋ ಅಂಥದ್ದು, ಬರೀ ಹಣ ಸಂಪಾದನೆ, ಅವ್ರು ಒಂದೇ ಭಾವನೆ. ಹೆಣ್ಮಕ್ಳು ಅದೇ ಸ್ಥಿತಿ ಹೊರಟೋಗ್ತಾ ಇದ್ದಾರೆ. ಯಾವ ಮನೆಯಲ್ಲಿ ಒಂದು ಶ್ಲೋಕ ಹೇಳಲ್ಲ, ಒಂದು ದೀಪ ಹಚ್ಚಲ್ಲ, ಒಂದು ಸತ್ಕಾರ್ಯ ಮಾಡಲ್ಲ. ಅನೇಕ ಮನೆಗಳಲ್ಲಿ ದೊಡ್ಡ ಇಶ್ಯೂ ಅದು. ಸ್ವಲ್ಪ ಆದರೂ ಕನಿಷ್ಠ ನಾವಾದರೂ ಒಂದು ಕಿಂಚಿತ್, ಪಾಪ ಇವರಷ್ಟು ಜನ
ಒಂದಷ್ಟು ಜನ ಇಲ್ಲಿ ಪದಾಧಿಕಾರಿಗಳು ಶ್ರಮ ಪಡ್ತಾ ಇದ್ದಾರೆ, ಅದರಿಂದ ಒಂದು ಸಾವಿರಾರು ಜನಕ್ಕೆ ಉಪಯೋಗ ಆಗ್ತಾಯಿದೆ. ಇಲ್ಲ ಅಂತಲ್ಲ, ಪ್ರಮಾಣ ಬಹಳ ಕಡಿಮೆ. ಇದೇ ರೀತಿಯೇ ಆಗ್ತಾಯಿದ್ದರೆ ಇನ್ನು 80 ವರ್ಷ ಆದಮೇಲೆ ಏನಾಗ್ಬೋದು, ಇನ್ನು 100 ವರ್ಷ ಆದಮೇಲೆ ಏನಾಗ್ಬೋದು ಚಿಂತನೆ ಮಾಡಬೇಕು. ನಾವು ಅಂಥ ಮಕ್ಕಳನ್ನ ಕೊಡಬೇಕು, ಇಂಥ ವ್ಯಕ್ತಿಗಳ ನಿರ್ಮಾಣ ಅಂತ ಮಕ್ಕಳನ್ನ ನಾವು ಕೊಡಬೇಕು ಅಲ್ವಾ, ಅಂಥ ಮೊಮ್ಮಕ್ಕಳನ್ನ ಕೊಡಬೇಕು. ನಿನ್ನನ್ನು ಪಡೆದಿದ್ದು, ನಿನ್ನ ಸಾಕಿದ್ದು ಯಾಕೆ ಗೊತ್ತೇನಪ್ಪ, ದೈವಿ ಕಾರ್ಯ ಮಾಡೋಕ್ಕೋಸ್ಕರ, ಬರೀ ನೀನು ಸುಖ ಪಡೋಕ್ಕೋಸ್ಕರ ಅಲ್ಲ. ನೀನು ಹುಟ್ಟಿದ್ದಾಗೆ ಏನು ಇಂಜಿನಿಯರ್ ಆಗಲಿಲ್ಲ, ಹುಟ್ಟಿದ್ದಾಗೆ ನೀನೇನು ಡಾಕ್ಟರ್ ಆಗಲಿಲ್ಲ. ಅದಕ್ಕೆ ಎಷ್ಟು ಜನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಎಷ್ಟು ಜನ ತ್ಯಾಗ ಮಾಡಿದ್ದಾರೆ. ಅವ್ರ ಋಣ ಯಾವಾಗ ತಿಳಿಸ್ತೀಯ ನೀನು? ಆ ಭಾವನೆ ಮಕ್ಕಳಲ್ಲಿ ಬರಬೇಕು. ನೋಡಿ, ಕಪಿಲ ವಾಸುದೇವ ತಾಯಿಗೆ ಅದ್ಭುತವಾಗಿ ಇಂಥ ಸಂಗತಿಯಲ್ಲಿ ಉಲ್ಲೇಖ ಮಾಡ್ತಾನೆ. ವಾಚ್ಯಮಾನೋಪಿ ನ ಭ್ರೂತೆ ಕಾಲವಾಶಂ ಗತಃ. ಎಷ್ಟೋ ಅನಾಚಾರಗಳು ಮಾಡಿ ಕೆಲವರು ಕಾಲವಶದಿಂದ ಇನ್ನೇನು ಸಾಯೋ ಸ್ಥಿತಿಗೆ ಬಂದಾಗ ತುಂಬ ದುಃಖಿಸ್ತಾರಮ್ಮ. ಕುಟುಂಬ ಭರಣ ಕಲ್ಪ ಮಂದಭಾಗ್ಯೋ ವೃತೋದ್ಯಮ. ಬರೀ ಕುಟುಂಬ ಭರಣ, ದಿನ ತಿಂತಾ ಇರೋದು, ನೋಟ ನೋಡ್ತಿರೋದು, ಶೋಕಿ ಮಾಡ್ತಿರೋದು, ಇದರಲ್ಲೇ ಕಾಲ ಕಳೆದು ಬಿಡ್ತಾರೆ. ತನ್ನ ಸಾವು ಹತ್ತಿರ ಬಂದಾಗ ಭಯ ಪಡ್ತಾರೆ. ವಾಚ್ಯಮಾನೋಪಿ ನ ಭ್ರೂತೆ, ಮಾತಾಡೋಕ್ಕಾಗಲ್ಲ, ದೇ ಆರ್ ಅನೇಬಲ್ ಟು ಸ್ಪೀಕ್. ಮಾತು ನಿಂತು ಹೋಗಿರುತ್ತೆ, ಎಷ್ಟು ದುಃಖ ಪಡ್ತಾರೆ. ಅದಕ್ಕೋಸ್ಕರ ಮುಂಚೆ ಎಚ್ಚೆತ್ಕೋಬೇಕು. ಅದನ್ನು ಒಂದು ಸಂಗತಿ ಹೇಳ್ತಾ ಇಲ್ಲಿ. ಯಮದೂತೌ ತದಾ ಪ್ರಹೌತೌ ಭೀಮೋ ಸರಬಸೆಕ್ಷಣೌ. ಕೆಲವರಂತೂ ಪಾಪಿಟ್ರು ಯಮದೂತರು ನೋಡಿ ಭಯ ಪಟ್ಬಿಡ್ತಾರೆ, ಮಲಮೂತ್ರಗಳು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಿಮ್ಗೆ ಆಗಲೇ ಒಂದ್ಸಲ ಹೇಳಿದೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಮ್ಗೆ ಅವಕಾಶ ಇರುತ್ತೆ, ಶರೀರ ಬಿಟ್ಟು ಹೋಗ್ತೀನಿ ಅಂತ ಗೊತ್ತಾಗುತ್ತೆ, ತಕ್ಷಣ ವಿಠಲ ಸಾಕಷ್ಟೆ, ಅಷ್ಟು ಸಾಕು. ವಿಠಲ ಅವನ ಸ್ಮರಣೆ ಬಂದರೆ ಸಾಕು, ಇನ್ನೇನು ಬೇಡ, 4 ಅಕ್ಷರ ಏನು ಬೇಡ. ಅದಕ್ಕೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಯಾರು ಸತತವಾಗಿ ಉಪಾಸನೆ ಮಾಡ್ತಿರ್ತಾರೋ ಅವರಿಗೆ ತನ್ನ ಸ್ಮರಣೆ ಬರೋ ಹಾಗೆ ಮಾಡ್ತಾನೆ. ಯಾವಾಗಲೋ ಒಂದ್ಸಲಿ ಸ್ಮರಣೆ ಮಾಡಿದ್ರಲ್ಲ, ದಿನನಿತ್ಯ ಸ್ಮರಣೆ ಆಗ್ತಾ ಇರಬೇಕು. ಕಡೆಯಲ್ಲಿ ಎಷ್ಟೋ ಜನ್ಮಗಳಾಗಿ ಹೋಗಿದೆ, ಇದೇ ಅಲ್ಲ ನಮ್ಮ ಜನ್ಮ, ಬೇಕಾದಷ್ಟು ಜನ್ಮಗಳಾಗಿ ಹೋಗಿದೆ. ಯಾವ್ಯಾವುದೋ ಯೋನಿಗಳಲ್ಲಿ ಹುಟ್ಟುಬಿಟ್ಟಿದ್ದೀವಿ ನಾವು. ಯಾರಿಗೋ ತಾಯಿ, ಯಾರಿಗೋ ತಂಗಿ, ಯಾರಿಗೋ ಪತ್ನಿ, ಯಾರಿಗೋ ಮಗಳು, ಏನೇನೋ ಆಗಿ ಹೋಗ್ಬಿಟ್ಟಿದ್ದೀವಿ. ಯಾವುದ್ಯಾವುದೋ ದೇಶದಲ್ಲಿ ಹುಟ್ಟುಬಿಟ್ಟಿದ್ದೀವಿ. ಈಗ ಏನೋ ಈ ಜನ್ಮದಲ್ಲಿ ಗುರುವಿನ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಿದೆ, ಈಗ ಭವಸಾಗರ ದಾಟ್ಬಿಡ್ಬೇಕು. ಅದು ಬುದ್ಧಿವಂತಿಕೆ. ಅವರು ನಿಜವಾದಂಥ ಬುದ್ಧಿವಂತರು, ದಾಟ್ಬಿಡಬೇಕು ಆ ಭವಸಾಗರವನ್ನು. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಕಡೆಯಲ್ಲಿ ಆ ಭಗವಂತನ ಸ್ಮರಣೆ ಯಾರು ಮಾಡಿ ಇಟ್ಕೊಂಡಿರ್ತಾರೋ ಅವರು ಧನ್ಯರಮ್ಮ. ಯಥಾ ಯಾತನಾ ದೇಹ ಅವೃತ್ಯಾಪಾಶಬದ್ಧೈಗಲೇ ಬಲಾತೋ. ಅವನನ್ನು ಜೀವನ ಪಾಶ ಹಾಕಿ ಯಮದೂತರು ಹಾಕಿದಾಗ ತುಂಬ ಒದ್ದಾಡ್ಬಿಡುತ್ತೆ. ಇದೆಲ್ಲ ಪಾಪಿಷ್ಟ್ರಿಗೆ ಹೇಳೋ ಅಂಥದ್ದು, ಸಾಮಾನ್ಯವಾಗಿ ಸಜ್ಜನರಿಗೆ ಬರೋಲ್ಲ. ಏವಂ ಕುಟುಂಬಂ ಬಿಭ್ರಾಣ ಉದರಂಭರ ಏವವಾ ವಿಸೃಜ್ಯೇಹೋ ಭಯಂ ಪ್ರೇತ್ಯ ಭುಂಕ್ತೆ ತತ್ಫಲಮೀದೃಶಂ. ಯಾರ್ಯಾರು ದುರ್ಮಾರ್ಗದಲ್ಲಿ ಇರ್ತಾರೋ, ತಿನ್ನಬಾರ್ದೇ ಇದ್ದಂಥ ಪದಾರ್ಥಗಳನ್ನು ತಿಂತಾರೋ, ಅಭೋಜ್ಯ ವಸ್ತುಗಳನ್ನು ಕುಡಿಬಾರ್ದಂಥ ಪದಾರ್ಥಗಳನ್ನು ಕುಡಿದಿರ್ತಾರೋ, ಆಡಬಾರ್ದೇ ಮಾತೆಲ್ಲ ಆಡಿರ್ತಾರೋ, ನೋಡಬಾರ್ದದನ್ನೆಲ್ಲ ನೋಡಿರ್ತಾರೋ, ಹೋಗಬಾರ್ದೇ ಜಾಗಕ್ಕೆಲ್ಲ ಹೋಗಿರ್ತಾರೋ, ಅವರು ಈಗ ಅನುಭವಿಸ್ತಾರೆ.